ಎಸ್ ನಾರಾಯಣ್ಗೆ ನೋಟಿಸ್ ಶಾಕ್ ಎದುರಾಗಿದೆ. ಎಸ್ ನಾರಾಯಣ್ ಕುಟುಂಬದ ಮೇಲೆ ಡೌರಿ ಪ್ರಕರಣದ ವಿಚಾರವಾಗಿ 3 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ಕಾಕಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ನಾರಾಯಣ್ ಪತ್ನಿ ಭಾಗ್ಯವತಿ, ಪುತ್ರ ಪವನ್ಗೆ ಬುಲಾವನ್ನ ಕೊಡಲಾಗಿದೆ. ಸೊ ಡೌರಿ ಪ್ರಕರಣ ನಿನ್ನೆ ಜ್ಞಾನಭಾರತಿ ಸ್ಟೇಷನ್ ನಲ್ಲಿ ದಾಖಲಾಗಿತ್ತು. ಸೊ ಈ ವಿಚಾರವಾಗಿ ಇದೀಗ ಬೆಂಗಳೂರಿನ ಆರ್ ನಗರದ ನಿವಾಸದಲ್ಲಿ ಎಸ್ ನಾರಾಯಣ್ ಅವರ ಮನೆ ಮಹಜರ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಎಸ್ ನಾರಾಯಣ್ ಸೊಸೆ ಪವಿತ್ರ ದೂರಿನ ಅನ್ವಯ ಮಹಜರ್ ಮಾಡಲಾಗಿರುವಂಥದ್ದು. ಮತ್ತೊಂದೆಡೆ ದೂರುದಾರಿಗೂ ಕೂಡ ನೋಟಿಸ್ ನೀಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಎಸ್ ನಾರಾಯಣ್ ಮತ್ತೆ ಕುಟುಂಬದ ಮೇಲೆ ಇರುವಂತಹ ಡೌರಿ ಪ್ರಕರಣ. ಸೊ 10 ಲಕ್ಷವನ್ನ ಹಣವನ್ನ ಪಡೆದಿರ್ತಾರೆ. ತನ್ನ ಗಂಡ ವಿದ್ಯಾವಂತ ಅಲ್ಲ, ಯಾವುದೇ ಡಿಗ್ರಿಯನ್ನ ಪಡೆದುಕೊಂಡಿಲ್ಲ, ಕ್ಯಾಬ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ, ಒಂದು ಫಿಲ್ಮ್ ಇನ್ಸ್ಟಿಟ್ಯೂಷನ್ ಅನ್ನ ಮಾಡೋದಕ್ಕೆ ನನ್ನ ಬಳಿ 10 ಲಕ್ಷವನ್ನ ಹಣ ಪಡೆದುಕೊಂಡಿದ್ದ, ನನ್ನ ಮೇಲೆ ದೌರ್ಜನ್ಯವನ್ನ ಎಸಗಿದ್ರು, ವರದಕ್ಷಿಣೆ ಕಿರುಕುಳವನ್ನ ಕೊಟ್ಟರು, ಮನೆಯಿಂದ ಆಚೆ ಹಾಕಿದ್ರು, ನಾನು ಯಾವಾಗ ಹಣವನ್ನ ತರೋದಕ್ಕೆ ನಿರಾಕರಿಸಿದೆ. ಸೊ ಒಂದಷ್ಟು ಹಣವನ್ನ ನನ್ನಿಂದ ಪಡೆದುಕೊಂಡಿದ್ದಾರೆ, ಅದನ್ನು ಕೂಡ ವಾಪಸ್ ಕೊಟ್ಟಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ನನ್ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಸೊ ನನಗೆ ಯಾವ ಸಂದರ್ಭದಲ್ಲಿ ಏನೇ ಆದರೂ ಕೂಡ ಅದೆಲ್ಲದಕ್ಕೂ ಕೂಡ ಇವರ ಫ್ಯಾಮಿಲಿನೇ ಕಾರಣ ಆಗಿರುತ್ತೆ ಮೆನ್ಷನ್ ಮಾಡಿದ್ದಾರೆ ಎಸ್ ನಾರಾಯಣ್. ಹಾಗೆ ಅವರ ಮಗ ಮತ್ತೆ ಅತ್ತೆನೇ ಕಾರಣ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ದೂರಿನಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ ಪವಿತ್ರ. ಸೊ ಆ ಒಂದು ಆಧಾರದ ಮೇಲೆ ಎಸ್ ನಾರಾಯಣ್ ಹಾಗೆ ಮಗ ಆರೋಪಿಗಳಾಗಿ ಅರ್ಜಿ ಕೂಡ ನೋಟಿಸ್ ಕೂಡ ಹೋಗುತ್ತೆ. ಸೊ ಬಟ್ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಬಟ್ ಇವತ್ತು ಮನೆಯನ್ನ ಮಹಜರ್ ಮಾಡಿದ್ದಾರೆ. ಬೆಂಗಳೂರಿನ ಆರ್ ನಗರದಲ್ಲಿರುವಂತಹ ನಿವಾಸವನ್ನ ಮಹಜರ್ ಮಾಡಿದ್ದಾರೆ. ಇನ್ನೊಂದು ಕಡೆ ಪವಿತ್ರಾಗೂ ಕೂಡ ನೋಟಿಸ್ ಹೋಗಿದೆ ವಿಚಾರಣೆಗೆ ಹಾಜರಾಗುವಂತೆ. ದೂರುದಾರೆ ಪವಿತ್ರಾಗೂ ಕೂಡ ನೋಟಿಸ್ ಹೋಗಿರುವಂಥದ್ದು. ಹಾಗೆ ಆರೋಪಿ ಸ್ಥಾನದಲ್ಲಿರುವಂತಹ ಎಸ್ ನಾರಾಯಣ್ ಮಗ ಹಾಗೆ ಪವನ್ ಮತ್ತೆ ಹೆಂಡತಿ ಭಾಗ್ಯವತಿ ಅತ್ತೆ ಪವಿತ್ರ ಅತ್ತೆಗೂ ಕೂಡ ಓವರಾಲ್ ಆಗಿ ಸ್ಥಳವನ್ನ ಇವತ್ತು ಮಹಜರ್ ಮಾಡಲಾಗುತ್ತೆ. ಎಷ್ಟು ಗಂಟೆಗೆ ಹಾಜರಾಗ್ತಾರೆ ವಿಚಾರಣೆಗೆ, ಪವಿತ್ರನೂ ಹಾಜರಾಗ್ತಾರಾ, ಏನೆಲ್ಲ ಪ್ರಶ್ನೆಗಳು ಎದುರಾಗುತ್ತೆ, ಈ ವಿಚಾರವಾಗಿ ಎಸ್ ನಾರಾಯಣ್ ಅವರನ್ನ ಕೇಳಿದಾಗ ಸೊ ಅವ್ರು ಹೇಳಿದ್ದು ಪ್ರತಿಯೊಂದು ಮನೆಯಲ್ಲೂ ಕೂಡ ಅಂದ್ರೆ ಮದುವೆಯಾಗಿ 1 ವರ್ಷಕ್ಕೆ ಕಲಹ ಆರಂಭ ಆಗತ್ತೆ. ಯಾಕೆ ಏನು ಅಂತ ಹೇಳ್ಬಿಟ್ಟು ಒಳಗಿನ ವಿಚಾರಗಳು ನಮಗ್ ಮಾತ್ರ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ತಮ್ಮ ಮೇಲಿನ ಆರೋಪವನ್ನ ತಳ್ಳಿ ಹಾಕ್ತಾರೆ ಎಸ್ ನಾರಾಯಣ್. ಸೊ ಏನಾಗಿದೆ ಅಂತ ಹೇಳ್ಬಿಟ್ಟು ನಮಗೇ ಗೊತ್ತು, ನನ್ನದೇನು ತಪ್ಪಿಲ್ಲ ಅನ್ನುವಂಥ ಮಾತನ್ನ ಎಸ್ ನಾರಾಯಣ್ ಇನ್ನೊಂದು ಕಡೆ ಹೇಳ್ತಾ ಹೋಗ್ತಾರೆ. ಬಟ್ ಇವತ್ತು ವಿಚಾರಣೆಯ ನಂತರ ಎಲ್ಲವೂ ಕೂಡ ಸತ್ಯಾನುಸತ್ಯತೆ ಹೊರ ಬರಬೇಕಾಗಿದೆ. ಯಾರದ್ದು ತಪ್ಪು ಯಾರದ್ದು ಸರಿ ಅಂತ. ಈ ಕಡೆ ಇವರು ಕಂಪ್ಲೇಂಟ್ ಮಾಡಿದ್ದಾರೆ, ಹೌದು. ಸೊ ತಂದೆಯೂ ಕೂಡ ಇದ್ದಾರೆ ಜೊತೆಯಲ್ಲಿ. ಸೊ ತಂದೆಯೂ ಕೂಡ ಅವರ ಪರವಾಗಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಎರಡೂ ಆಯಾಮದಲ್ಲಿ ಇಬ್ಬರು ಕಡೆಯಿಂದನೂ ಕೂಡ ಹೇಳಿಕೆಯನ್ನ ಪಡೆದುಕೊಂಡು ಅದಾದ ನಂತರ ತನಿಖೆಯನ್ನ ಆರಂಭ ಮಾಡ್ತಾರೆ. ಬಟ್ ಸ್ಟಿಲ್ ಅರೆಸ್ಟ್ ಮಾಡಿಲ್ಲ ಯಾರನ್ನೂ ಕೂಡ. ಡೌರಿ ಪ್ರಕರಣ ದಾಖಲಾದರೂ ಕೂಡ ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಆರ್ ನಗರದ ಪೊಲೀಸರಿಂದ ಪುಲಾವ್ ಕೊಟ್ಟಿರುವಂಥದ್ದು ಎಸ್ ನಾರಾಯಣ್ ಸೊಸೆ ಪವಿತ್ರ ದೂರಿನ ಅನ್ವಯ ಸ್ಥಳ ಮಹಜರಿಗೆ. ಈಗಾಗಲೇ ಆರ್ ನಗರದ ನಿವಾಸದಲ್ಲಿ ಸ್ಥಳ ಮಹಜರ್ ಕೂಡ ಆರಂಭ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ನಿರ್ದೇಶಕ ಎಸ್ ನಾರಾಯಣ್ ನಿವಾಸದಲ್ಲಿ ನಡೀತಾ ಇದೆ ಇದೀಗ ಮಹಜರ್. ಪವಿತ್ರರನ್ನ ಕರೆದೊಯ್ದು ಮಹಜರ್ ನಡೆಸ್ತಾ ಇದ್ದಾರೆ ಪೊಲೀಸರು. ಇದೀಗ ಜ್ಞಾನಭಾರತಿ ಠಾಣೆ ಇನ್ಸ್ಪೆಕ್ಟರ್ ರವಿ ನೇತೃತ್ವದಲ್ಲಿ ಮಹಜರು ಕಾರ್ಯ ನಡೀತಾ ಇದೆ. ಸ್ಥಳವನ್ನ ಮಹಜರು ಮಾಡಲಾಗ್ತಾ ಇದೆ ಸದ್ಯಕ್ಕೆ. ಈಗಾಗಲೇ ಆರ್ ನಗರದ ನಿವಾಸದಲ್ಲಿ ಈಗ ಆಲ್ರೆಡಿ ಹೋಗಿರುವಂಥದ್ದು. ಸೊ ಪರಿಶೀಲನೆಯ ಸಂದರ್ಭದಲ್ಲಿ ಪವಿತ್ರ ಕೂಡ ಇದ್ದಾರೆ ಅಲ್ಲಿ ಅನ್ನುವಂತಹ ಮಾಹಿತಿ ಇದೆ. ಜ್ಞಾನಭಾರತಿ ಠಾಣೆ ಇನ್ಸ್ಪೆಕ್ಟರ್ ರವಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಶೋಧ ಕಾರ್ಯ ಪರಿಶೀಲನೆ ನಡೆಸಲಾಗ್ತಾ ಇದೆ.